ಬಿಸಿ ರಕ್ತದ ಯುವಕರ ಮುಂದೆ ಮಂಡಿಯಿರೋದು ನೇಪಾಳದಲ್ಲಿ ಈಗ ಎಲ್ಲಿ ನೋಡಿದ್ರು ಹಿಂಸಾಚಾರವೇ ಕಾಣುತ್ತೆ. ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿಬಿಟ್ರು. ಇಷ್ಟೇ ವಿಚಾರ ರೀ ನೇಪಾಳದಲ್ಲಿ ಆಗಿರೋದು. ಸೋಷಿಯಲ್ ಮೀಡಿಯಾ ರಿಜಿಸ್ಟರ್ ಮಾಡ್ಕೊಳ್ಬೇಕು, ಸೋಷಿಯಲ್ ಮೀಡಿಯಾದ ಸಂಸ್ಥೆಗಳು ಆ್ಯಪ್ಗಳು ಅಂತ ಹೇಳಿತ್ತು ಸರ್ಕಾರ. ನಿಗದಿತ ದಿನಾಂಕ ಅವಧಿಯಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳಿಲ್ಲ. ಹೀಗೆ ಮಾಡ್ತೀರಾ ಅಂತ ನೇಪಾಳ ಸರ್ಕಾರ ಏನು ಮಾಡ್ತು, ಯೂಟ್ಯೂಬ್ನ ಅಥವಾ ಇನ್ಸ್ಟಾಗ್ರಾಮ್ನ, ಫೇಸ್ಬುಕ್ನ ಈ ತರಹದ ಆ್ಯಪ್ಗಳನ್ನು ಬ್ಯಾನ್ ಮಾಡಿ ಹಾಕ್ತು. ಈ ಜೆನ್ಝಿ ಇದ್ರಲ್ಲ, 1997 98 ಆಚೆಗೆ ಹುಟ್ಟಿ 2015 ಒಳಗಡೆ ಹುಟ್ಟಿದ್ದಾರಲ್ಲ, ಇವರೆಲ್ಲರೂ ಸೋಷಿಯಲ್ ಮೀಡಿಯಾ ಮೇಲೆ ಎಷ್ಟು ಅವಲಂಬಿತರಾಗಿದ್ದರು ಎನ್ನುವುದಕ್ಕೆ ಇದೊಂದು ಘಟನೆ ಸಾಕ್ಷಿ. ಎಲ್ಲರೂ ರೊಚ್ಚಿಗೆದ್ರು. ಬರೀ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಅಲ್ಲ, ಕೆಲವರಿಗೆ ಜೀವನೋಪಾಯ ಕೂಡ ಆಗಿತ್ತು. ನೇಪಾಳ ಪ್ರವಾಸೋದ್ಯಮದ ದೇಶ ಹೇಳಿ ಕೇಳಿ. ಟೂರಿಗೆ ಬನ್ನಿ, ಆ ಪ್ಲೇಸ್ ಚೆನ್ನಾಗಿದೆ, ಈ ಪ್ಲೇಸ್ ಚೆನ್ನಾಗಿದೆ, ಆ ಹೋಟೆಲ್ ಚೆನ್ನಾಗಿದೆ, ದೇವಸ್ಥಾನ ಚೆನ್ನಾಗಿದೆ, ಇದೆಲ್ಲ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಸೋಷಿಯಲ್ ಮೀಡಿಯಾ ಇಲ್ಲ ಅಂದರೆ ನಾವು ಜನಗಳು ಕರೆಯೋದು ಹೇಗೆ, ನೇಪಾಳಕ್ಕೆ ಜನಗಳನ್ನ ಅಟ್ರ್ಯಾಕ್ಟ್ ಮಾಡೋದು ಹೇಗೆ, ಈ ಪ್ರಶ್ನೆ ಕಾಡ್ತು. ಏಕಾಏಕಿ ಅಂದರೆ ಎಲ್ಲರೂ ಪ್ರವಾಸೋದ್ಯಮದ ಪರವಾಗಿ ನಿಂತ್ಕೊಂಡೇ ಹೋರಾಟ ಮಾಡಿದ್ದಾರೆ ಅಂತ ಅಲ್ಲ, ಸೋಷಿಯಲ್ ಮೀಡಿಯಾದ ವ್ಯಸನಿಗಳಿದ್ದಾರಲ್ಲ, ಸೋಷಿಯಲ್ ಮೀಡಿಯಾ ಬಳಸುವುದು ಬೇರೆ, ಸೋಷಿಯಲ್ ಮೀಡಿಯಾದ ವ್ಯಸನ ಬೇರೆ, ಬಳಕೆ ಬೇರೆ, ವ್ಯಸನ ಬೇರೆ. ಈ ವ್ಯಸನಿಗಳೇನು ಮಾಡಿಬಿಟ್ರು, ಈ ಚಟಚಕ್ರವರ್ತಿಗಳು ಎಲ್ಲ ನುಗ್ಗಿದವರೇ ಏನೇನು ಸಿಗುತ್ತೋ ದಾಂಧಲೆ ಮಾಡೋದು, ಒಡೆದು ಹಾಕೋದು, ಬೆಂಕಿ ಹಚ್ಚೋದು ನಡೀತು. ಇದರಲ್ಲಿ ಗೋಲಿಬಾರು ಆಯಿತು, ಜನ ಕೂಡ ಸತ್ತರು. ಪೊಲೀಸ್ ಠಾಣೆ, ಪಕ್ಷಗಳ ಕಚೇರಿಗಳು, ಸರ್ಕಾರಿ ಕಚೇರಿಗೂ ಧಗ ಅಂತ ಹೊತ್ತಿ ಉರಿದವು. ಪ್ರಧಾನಿ, ಅಧ್ಯಕ್ಷರು, ಸಚಿವರ ನಿವಾಸಗಳಿಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ. ಬೆಂಕಿ ಹಚ್ಚಿದ್ರೂ ಹಿಂಸಾಚಾರವನ್ನು ಸದ್ಯಕ್ಕೆ ನಿಯಂತ್ರಣ ಮಾಡಲಿಕ್ಕಾಗಲಿಲ್ಲ. ಆ ಕಾರಣದಿಂದ ಏನಾಯಿತು, ಪ್ರಧಾನಿ ರಾಜೀನಾಮೆಯನ್ನು ಕೊಟ್ಟುಬಿಟ್ರು. ಮಧ್ಯಾಹ್ನ ಪ್ರಧಾನಮಂತ್ರಿ KP ಶರ್ಮಾ ಒಲಿ ರಾಜೀನಾಮೆಯನ್ನು ಕೊಡ್ತಾರೆ. ಇದಾದ ಕೆಲವೇ ನಿಮಿಷಗಳ ಅಂತರದಲ್ಲಿ ಅಧ್ಯಕ್ಷರು ರಾಜೀನಾಮೆಯನ್ನು ಕೊಟ್ಟುಬಿಡಬೇಕಾಯಿತು. ಯಾರೇ ರಾಜೀನಾಮೆ ಕೊಟ್ಟರೂ ಕೂಡ ಯುವಕರ ಕಿಚ್ಚು ಆರುವ ಲಕ್ಷಣ ಕಾಣಿಸ್ತಾ ಇಲ್ಲ. ಭ್ರಷ್ಟಾಚಾರದ ಆರೋಪವನ್ನು ನೇಪಾಳ ಸರ್ಕಾರ ಎದುರಿಸ್ತಾ ಇದೆ ಇಲ್ಲಿ. ಜೊತೆಗೆ ಸಾಮಾಜಿಕ ಜಾಲತಾಣಗಳ ನಿರ್ಬಂಧಕ್ಕೆ ಬೆಂಕಿ ಹೊತ್ತಿ ಉರಿದಿದೆ ಇಲ್ಲಿ. ನೋಡಿ, ಭಾರತದ ಸುತ್ತಮುತ್ತಲ ದೇಶಗಳ ಕಥೆ ಏನೇನು ಆಗಿದೆ ಅಂತ ಹೇಳಿದ್ರೆ, ಶ್ರೀಲಂಕಾ ಇದೇ ಕಥೆ ಮಾಡಿದ್ರು. ಅಲ್ಲೂ ಜನಗಳೇನು ಹತ್ತಿದ್ರು, ಅಲ್ಲಿ ಪ್ರಧಾನಿ, ಅಧ್ಯಕ್ಷರು ಎಲ್ಲರ ಮನೆಗಳಿಗೂ ನುಗ್ಗೋದಾಯಿತು, ಮುತ್ತಿಗೆ ಹಾಕಿದ್ದಾಯಿತು, ಕಾರುಗಳನ್ನು ಅಲ್ಲಿ ನೋಡಿದ್ದಾಯಿತು, ಅಲ್ಲಿಂದ ಓಡಿ ಹೋಗಿದ್ದಾಯಿತು. ಬಾಂಗ್ಲಾ ಸೇಮ್ ಕತೆ, ಬಾಂಗ್ಲಾದು ಇದೇ ಕಥೆ, ಬಾಂಗ್ಲಾದಲ್ಲೂ ಇದೇ ಕಥೆ ಆಯಿತು. ಅಲ್ಲೂ ಅರಾಜಕತೆ ಆಯಿತು, ಅಲ್ಲೂ ಇದೇ ಥರ ಅಲ್ಲಿ ನುಗ್ಗಿ ಅಂಥೇಳಿ ಅಲ್ಲಿನ ಮುಖ್ಯಸ್ಥರನ್ನು ಓಡಿಸಿದ್ದಾಯಿತು. ಪಾಕಿಸ್ತಾನ ಬಿಡಿ, ಪಾಕಿಸ್ತಾನದ ಬಗ್ಗೆ ಮಾತಾಡೋದೇ ವ್ಯರ್ಥ. ಅದು ಅಲ್ಲೂ ಇಂಥದ್ದೇ ಅರಾಜಕತೆ. ಅಲ್ಲಿ ಮಿಲಿಟ್ರಿ ರೂಪದಲ್ಲಿ ಸರ್ಕಾರ ಅಧಿಕಾರ ಮಾಡ್ತಿರುತ್ತಾ, ಸರ್ಕಾರದ ರೂಪದಲ್ಲಿ ಮಿಲಿಟ್ರಿ ಅಧಿಕಾರ ಮಾಡ್ತಿರುತ್ತಾ ಗೊತ್ತಾಗೋದೇ ಇಲ್ಲ. ಅಲ್ಲಿ ಯಾವಾಗ ಯಾರು ಅಲ್ಲಿ ಮುಖ್ಯಸ್ಥರಾಗ್ತಾರೆ ಗೊತ್ತಾಗಲ್ಲ, ಯಾರು ಪದಚ್ಯುತಿ ಆಗ್ತಾರೋ ಗೊತ್ತಾಗಲ್ಲ. ಈಗ ಭಾರತದ ಪಕ್ಕದ ದೇಶದ ಒಂದು ಸರದಿ ಅಂದರೆ ನೇಪಾಳದ್ದು ಇದೇ ಕಥೆ ಆಯ್ತು ಈಗ.